ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಹುಕ್ಕೇರಿಯ DCC ಬ್ಯಾಂಕಿನ ಪ್ರತಿಯೊಂದು ಕ್ಷಣದ ಮಾಹಿತಿ ಹೇಳಕ್ಕೆ ಬಂದೀನಿ. ಗ್ರೌಂಡ್ ರಿಪೋರ್ಟ್ ಹೇಳ್ತೀನಿ, ಪ್ರತಿ ಹಳ್ಳಿಯ ರಿಪೋರ್ಟ್ ಹೇಳ್ತೀನಿ. ಯಾವ ರೀತಿಯಲ್ಲಿ ಚುನಾವಣೆ ನಡೆದೈತಿ ಅಲ್ಲಿ ಗೋಕಾಕ ತಾಲೂಕಿನ ಅರಬಾವಿ ಕ್ಷೇತ್ರದ ಹುಕ್ಕೇರಿ ಹೊಕ್ಕೈತ್ರಿ. ಅರಬಾವಿ ಕ್ಷೇತ್ರದ ದೇವರು ಹುಕ್ಕೇರಿ ಹೋಗೈತಂದ್ರೆ ಏನು ತಿಳ್ಕೊಂಡಿರ್ಬೇಕು ನೀವು? ಅದೇ ಅಂತ ದೇವ್ರು ಅದೇನು ಮಾಡ್ತೈತಿ ನಮಗೆ? ಆ ದೇವರು ಬಂದ ಮೇಲೆ ಇಲ್ಲಿ ಏನಾಗತೈತಿ? ನೀವು ಆ ದೇವರನ್ನು ಕರೆಸ್ಕೊಳ್ಳುವಂಥ ಪರಿಸ್ಥಿತಿ ಮಾಡಿದಿರಿ. ಅಲ್ಲಿಯ ಶಾಸಕ ನಿಖಿಲ್ ಕತ್ತಿ ಗೋಕಾಕ ಸ್ಟೈಲ್ ಕೆಲಸ ಹುಕ್ಕೇರಿಯಾಗ ಮಾಡೋಕೆ ಬರಂಗಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಏನು ಗೊತ್ತೈತೇನ್ರಿ? ಇದು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದ ಮಾತಿನಿಂದ ಕೇಳೋಕ್ಕಿಂತಲೂ ಇಲ್ಲಿರುವಂಥ ವಾಸ ಮಾಡುವಂಥ ಮತದಾರನ ಕೇಳ್ರಿ. ಇವತ್ತು ಗೋಕಾಕ್ ಸ್ಟೈಲ್ ರಾಜಕಾರಣ ಏನಂದರೆ, ಯಾರಿಗೆ ದುಃಖದಲ್ಲಿ ಯಾವ ತೊಂದರೆ ಬರ್ತೈತಿ ಅದಕ್ಕೆ ಆಧಾರ ಸ್ತಂಭ ಈ ಬಾರಿ ಬಾಲಚಂದ್ರ ಜಾರಕಿಹೊಳಿ. ಶಿಕ್ಷಣಕ್ಕಾಗಿ ಏನೋ ತೊಂದರೆ ಇದ್ದರೆ ಬಾಲಚಂದ್ರ ಜಾರಕಿಹೊಳಿ, ಆಹಾರಕ್ಕಾಗಿ ತೊಂದರೆ ಇದ್ದರೆ ಬಾಲಚಂದ್ರ ಜಾರಕಿಹೊಳಿ, ಕಷ್ಟ ಕಾರ್ಪಣ್ಯ ಇದ್ದರೆ ಬಾಲಚಂದ್ರ ಜಾರಕಿಹೊಳಿ, ವೈದ್ಯಕೀಯ ಚಿಕಿತ್ಸೆ ಬೇಕಾದರೆ ಬಾಲಚಂದ್ರ ಜಾರಕಿಹೊಳಿ, ಪ್ರತಿಯೊಂದು ನಿಮ್ಮ ಯಾವ ತೊಂದರೆಗಳು ಇದ್ದರೂ ಸಹಿತ NSF ಕಚೇರಿ ಬಾಲಚಂದ್ರ ಜಾರಕಿಹೊಳಿ ಕಣ್ಣಾಗ ಕಾಣತೈತಿ. ನೇರವಾಗಿ ಹೋಗ್ತೀರಿ, ನಿಮ್ಮ ಸುಖ ದುಃಖ ವಿಚಾರ ಮಾಡಿಕೊಂಡು ನೀವು ಅಲ್ಲಿ ಸಹಾಯಧನ ಪಡೆದು ನಿಮ್ಮ ಅಡಚಣೆಗಳನ್ನು ಪೂರೈಕೆ ಮಾಡುವಂಥ ಅರಬಾವಿಯ ಕ್ಷೇತ್ರದ ನಡೆದಾಡು ದೇವರನ್ನುವ ಆ ದೇವರು ಈಗ ಹುಕ್ಕೇರಿಗೆ ಹೊಕ್ಕೈತಂದ್ರೆ ಏನು ಹುಕ್ಕೇರಿ ಪುಣ್ಯವಂತ ಜನರೇ ಬಹಳಷ್ಟು ವೆಲ್ಕಮ್ ಮಾಡಾಕತ್ತೀರಿ. ಎಷ್ಟು ಆಡಂಬರದಿಂದ ವೆಲ್ಕಮ್ ಮಾಡಾಕತ್ತೀರಿ, ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಿಮ್ಮ ದೇವಸ್ಥಾನಗಳ ದರ್ಶನ ಮಾಡಾಕತ್ತೀರಿ. ಆರಾಧ ದೈವಗಳು ಗ್ರಾಮ ಶಕ್ತಿಗಳು ಯಾವಾಗಲೂ ಬಾಲಚಂದ್ರ ಜಾರಕಿಹೊಳಿ ಭಾಳ ನಂಬಿಕೆ ರೀ. ದೇವರ ಮೇಲೆ ನಂಬಿಕೆ. ನಾ ಯಾವಾಗಲೂ ಯಾರಿಗೂ ಮೋಸ ಮಾಡಂಗಿಲ್ಲ, ಮೋಸ ಮಾಡೋದು ಇಲ್ಲ. ನಿಮಗೊಂದು ಇಂಥದ್ದೊಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂಥೇಳಿ ಏನು ಒಂದು ಈ ಚುನಾವಣೆ ಬಂದಾವ, ಅದನ್ನು ಕರ್ಕೋರಿ, ಅದನ್ನು ಸ್ವಾಗತ ಮಾಡಿರಿ, ನಿಮ್ಮ ಭವಿಷ್ಯ ಉಜ್ವಲ ಮಾಡ್ಕೋರಿ ಅಂತಾರ ಬಾಲಚಂದ್ರ ಜಾರಕಿಹೊಳಿ. ಇದೇ ಆ ವೇದಿಕೆ ಮೇಲೆ ಇದ್ದಂಥ ಒಂದು ಗೋಡೆ ಮೇಲೆ ಬರಿತಾನಂತ ಹೇಳ್ತಾರ. 12 ಸೀಟ್ ನಮ್ಮೂ ಬರ್ಕೋರಿ. 2 ತಿಂಗಳ ಹಿಂದೆ ಕಡಕ ಜವಾರಿ ಕಾಕ ಹೇಳಿದ ಭವಿಷ್ಯ 4 ಎಲೆಕ್ಷನ್ ಆಗ್ತಾವ, ಇದೊಂದು 13 ಆಗಬಹುದು, ಇಲ್ಲಿಗೆ 13 ಹೋಗಬಹುದು. 12 ಆದರೂ ಸಹಿತ ನಮಗೆ ಬಹುಮತ DCC ಬ್ಯಾಂಕ್ ನಮ್ಮ ಕಬ್ಜಾಕ್ಕೆ. 18 ಕ್ಷೇತ್ರದಲ್ಲಿ ಮತ್ತೆ ರೈತರ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ ಅಂತಾರ ಇದೇ ಬಾಲಚಂದ್ರ ಜಾರಕಿಹೊಳಿ. ಬಾಲಚಂದ್ರ ಜಾರಕಿಹೊಳಿಯ ಗುಣ ನಿಮಗೆ ಗೊತ್ತಿರಬೇಕು. ನನಗೇನು ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ, ನನ್ನ ಆಸ್ತಿ ಮಾರಿ ಆದರೂ ನಿಮ್ಮ ಸೇವೆ ಮಾಡ್ತೀನಿ ಯಾರಂತಾರ್ರಿ? ಈಗಿನ ಕಾಲದಲ್ಲಿ ಸಾವಿರಾರು ಕೋಟಿ ಸರ್ದಾರಗಳು 100 ರೂಪಾಯಿ ಖರ್ಚು ಮಾಡೋಕ್ಕೆ ವಿಚಾರ ಮಾಡ್ತಾರ. ಯಾರೋ ಬಂದರೂ ಸಹಿತ ಚುನುಮುರಿಗಳ ಕೊಟ್ಟು ಕಳಿಸ್ತಾರ. ಇಲ್ಲಿ ಅನ್ನದಾಸೋಹ ಪ್ರತಿನಿತ್ಯ ಇರ್ತೈತ್ರಿ. ದಾಸೋಹ ಮಣಿತನ ಬಂದಂಥ 70,000 ಲಿಂಗಾಯತರು ನನ್ನನ್ನು ಆರಿಸಿ ಕಳಿಸಿದಾರ. ಇದೆಂಥ ವಿಚಿತ್ರ ನೋಡ್ರಿ. ಇದೇ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಒಂದು ಲಿಂಗಾಯತ ವಿರೋಧಿ ಅಂಥೇಳಿ ಒಂದು ಪ್ಲೇ ಬಟನ್ ಒತ್ತಾಕತ್ತಾರ. ಅದೇನು ಸಾರ್ಥಕ ಆಗೋದಿಲ್ಲ. ಯಾವಾಗಲೂ ಈ ಜಾರಕಿಹೊಳಿ ಮನೆತನದಿಂದ ನಾನು 35 ವರ್ಷದಿಂದ ನೋಡಿದ್ದೀನಿ. ಜಾತಿ ಮತ ಪಂಥ ಭೇದ ಇಲ್ಲ. ಇಲ್ದ ಮನ್ಯಾಗ 4 ಶಾಸಕರ ಅಕ್ಕಾರ, ಒಬ್ಬಳು MP ಹಾಕಾಳನ್ರಿ? ನೀವು ವಿಚಾರ ಮಾಡ್ರಿ ಇದನ್ನು. ಯಾಕೆ ಕಡಕ ಜವಾರಿ ಕಾಕ ಹೇಳಾಕತಾನ ಅಂತಿರ್ಬೇಕು ನಿಮಗೆ? 4 ಶಾಸಕರು, ಒಬ್ಬಳು ಚಿಕ್ಕ ವಯಸ್ಸಿನ ಮಗು ಹೋಗುತ್ತೈತಿ MP ಗೆ ನೇರವಾಗಿ. ಯಾವ ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ, JDP ಇಲ್ಲ, ಏನಿಲ್ಲ. ಇವತ್ತು ಹುಡುಗಿ ಮಾಡುತ್ತಿರುವ ಚಿಕ್ಕೋಡಿ ಕ್ಷೇತ್ರದಲ್ಲಿ ನೋಡ್ರಿ ಹೋಗಿ ಎಂಥ ಅಪಾರವಾದ ಅನುಭವ. MBA ಪದವೀಧರೆ. ಇವತ್ತು ಸುಖ ದುಃಖ ದುಮ್ಮಾನ ಅರ್ಜಿ ತೊಗೊಂಡು ಇವತ್ತು ಕಾರ್ಯಗತಗೊಳಿಸಾಳ. ಅಪ್ಪನ ಟ್ರೈನಿಂಗ್ ಹೆಂಗಿರ್ಬೇಕು ನೋಡ್ರಿ. ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯಾವುದೇ ಹಳ್ಳಿಯ ಲೀಡರ್ಗಳನ್ನ ಹೆಸರಿನಿಂದ ಕರೆಯುವಂಥ ವ್ಯವಸ್ಥೆ ಮಾಡ್ಕೊಂಡಾರ ಅವರು. ಅಂದರೆ ಮೆಮ್ರಿ ಪವರ್ ಬೇಕ್ರಿ. ಮೆಮ್ರಿ ಭಾಳ ಇಂಪಾರ್ಟೆಂಟ್. ಮಿದುಳು ಚುರುಕಿತ್ತಂದ್ರೆ ಎಲ್ಲ ಕೆಲಸ ಚುರುಕಾಕಾವ. ಬಾಲಚಂದ್ರ ಜಾರಕಿಹೊಳಿಗೆ 10 ವರ್ಷ ನಂತರದ ಕೇಳ್ರಿ ಪಟಕನ ಹೇಳ್ತಾರೆ. ಅದು ಒಂದು ದೈವಿ ಶಕ್ತಿ. ಆ ದೈವಿ ಶಕ್ತಿ ಐತಿ ಅಂಥೇಳಿ, ಹೃದಯವಂತಿಕೆ ಐತಿ, ತನುಮನದನದಿಂದ ಸಹಾಯ ಮಾಡುವ, ಸಹಕಾರ ಮಾಡುವಂಥ, ಸುಖ ದುಃಖ ವಿಚಾರ ಮಾಡುವಂಥ ನಾಯಕ ನಿಮಗೆ ಸಿಗುತ್ತಾನ. ಹುಕ್ಕೇರಿ ಮತದಾರ ಪ್ರಭುಗಳೇ, ನಿಮಗೆ 2 ಚುನಾವಣೆಗಳದಾವ. ಒಂದು ಹೀರಾ ಶುಗರ್, ಒಂದು DCC ಬ್ಯಾಂಕ್, 3ನೇ ಚುನಾವಣೆ ವಿದ್ಯುತ್ ಸಂಘ. ಈ 3 ಚುನಾವಣೆಗಳನ್ನು ಭರ್ಜರಿಯಾಗಿ ನಾವು ಜಯಬೇರಿ ಬಾರಿಸ್ತೀವಿ. 28ಕ್ಕೆ ಉಲಟ ಪಲಟ ಮಾಡ್ತೀವಿ ಅಂತಾರ 3 ತ್ರಿಮೂರ್ತಿಗಳು. ಈಗ ಪಾದಾರ್ಪಣೆ ಪ್ರೊಡ್ಯೂಸರ್ ಬಂದರು, ಡೈರೆಕ್ಟರ್ ಬಂದರು, ಇನ್ನೊಬ್ಬರದಾರ್ರಿ
ಟೆಕ್ನಿಕಲ್ ಅಡ್ವೈಸರ್ ಇವತ್ತು ಅವ್ರು ಕೂಡ ಅವ್ರದಾರ. ಆ ಟೆಕ್ನಿಕಲ್ ಅಡ್ವೈಸರ್ ಬಂದ್ರೆ ಮತ್ತೆ ರಂಗ ಬಿರಂಗಿ ಮತ್ತೆ ಜನ ಎಲ್ಲ ಹರ್ಷೋದ್ಗಾರಗಳಿಂದ ಸ್ವಾಗತ ಮಾಡ್ತೀರಿ, ಹೂ ಹಾರಿಸ್ತೀರಿ. ನಿಮ್ಮ ಕ್ಷೇತ್ರವನ್ನು ಸುಧಾರಣೆ ಮಾಡುವ ಸಲುವಾಗಿ ದಾಪುಗಾಲ ಹಾಕ್ತೀರಿ. ಉಸ್ತುವಾರಿ ಮಂತ್ರಿ ಅಧಿಕಾರದ ಇದ್ದಾಗ ನೋಡ್ರಿ, ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರತಿ ಹಳ್ಳಿ ತಿರುಗಾಡಿ ಪ್ರತಿ ಮನೆಗೆ ಯಾಕೆ ತಿರುಗಾಡತ್ತಾನ ಅದರದ್ದೊಂದು ಮಾಸ್ಟರ್ ಮೈಂಡ್ ತಲೆಯಾಗಿ ಇಟ್ಕೋಬೇಕು ನೀವು. ಹಳೆಯ ರಾಜಕಾರಣಿ, ಹಿರಿಯ ರಾಜಕಾರಣಿ ಎ ಬಿ ಪಾಟೀಲ್ರು ಒಂದು ಮಾತಂದರು, ಉಸ್ತುವಾರಿ ಮಂತ್ರಿ ಇಷ್ಟು ದೊಡ್ಡ ಹುದ್ದೆ ಇದ್ದವ್ರು ಮನೆ ಅಡ್ಡಾಡತ್ತಾರ ಅಂತೇಳಿ. ಪಾಟೀಲ್ರೇ ನೆನಪಿಟ್ಕೊಡ್ರಿ, ಅದು 28ರ ಗೇಮ್ ಪ್ಲ್ಯಾನ್. ಯಾರು ಸತೀಶ್ ಜಾರಕಿಹೊಳಿ ಅನ್ನೋದು ಗೊತ್ತಾಗಬೇಕಿರಲ್ಲ ಪ್ರತಿ ಮನೆಗೆ. ಟಿ ವಿಯಾಗ ನೋಡಿರ್ತಾರೆ, ಮೊಬೈಲ್ದಾಗ ನೋಡಿರ್ತಾರೆ, ನಂಬರ್ 1 ಚಾನಲ್ ಖಡಕ್ ಜವಾರಿ ಕಾಕನ್ ಚಾನಲ್ ಒಂದು ನೋಡಿರ್ತಾರೆ. ಆ ಥರಾಗ ಸತೀಶ್ ಜಾರಕಿಹೊಳಿ ಹಿಂಗದಾರ ಹಂಗದಾರ ಅಂತ ನೋಡಿರ್ತೀರಿ. ಸ್ವತಃ ನಿಮ್ಮ ಮನೆಗೆ ಬಂದು ನಿಮ್ಮ ಕುರ್ಚಿ ಮೇಲೆ ಕೂತು ಚುನುಮುರಿ ಚಹಾ ಕುಡಿದು ಬಜಿ ತಿಂದು ಹೋಗಿದ್ದು, ಆರತಿ ಮಾಡ್ಕೊಂಡು ಹೋಗಿದ್ದು, ಶಾಲ್ ಹಾಕಿ ಸತ್ಕಾರ ಮಾಡಿದಿರಿ. ಆ ದೇವತೆಗಳು ನಿಮ್ಮ ಮನೆಗೆ ಬರಾಕತ್ತಾರಂದ್ರೆ ಎಷ್ಟು ಅದೃಷ್ಟ ಲಕ್ಷ್ಮಿ ನಿಮಗೆ ಒಲಿತೈತ್ರಿ. ಇದು ಒಂದು ಭಾಳ ಇಂಪಾರ್ಟೆಂಟ್ ಅಲ್ರಿ. ಅದೇ 28ರ ಗೇಮ್ ಪ್ಲ್ಯಾನ್. ಶಾಸಕ ಬದಲಾವಣೆ 100ಕ್ಕೆ 100 ಮಾಡ್ತಾರೆ. ಅವರು ಎಲ್ಲಿ ಕೈ ಹಾಕಿದ್ದಲ್ಲಿ ಯಶ ಐತಿ, ಇದನ್ನು ತಿಳ್ಕೊರಿ. ಅದಕ್ಕೆ ಅವರು ಸಾಬರಿ ಯಾರು ಹೋಗೋದಿಲ್ಲ. ಏನು ಕೇಳ್ತಾರ ಅವರು? ನಿಮ್ಮದೊಂದು ಪವಿತ್ರವಾದ ಮತ. ನಿಮ್ಮ ಸುಖ ದುಃಖ ಏನಿದ್ರೆ ನಾವು ಬರ್ತೀವಿ. ಎರಡ ಅಲ್ಲ. ಏನು ಆಸ್ತಿ ಕೇಳ್ತಾರ, ಐಶ್ವರ್ಯ ಕೇಳ್ತಾರ, ಏನು ನಿಮ್ಮ ಜಮೀನು ಕೇಳ್ತಾರ? ಏನು ಕೇಳೋದಿಲ್ಲ, ಕೇವಲ ಮತ. ಈಗ 4 ಶಾಸಕರು 1 MP. ಇದೇ 28ರಲ್ಲಿ ಅಲ್ಲಿ 7 ಸ್ಟಾರ್ 8 ಸ್ಟಾರ್ 9 ಸ್ಟಾರ್ 10 ಸ್ಟಾರ್. ಈ ಕಡಕ ಜವಾರಿ ಕಾಕ ಭವಿಷ್ಯ ಹೇಳ್ಯಾನ. ಈ ಭವಿಷ್ಯದ ಮುಖಾಂತರನೇ 2 ತಿಂಗಳ ಮುಂಚಿತ ಇದೇ ಬಾಲಚಂದ್ರ ಜಾರಕಿಹೊಳಿಗೆ ರಾತ್ರಿ 2 ಗಂಟೆಗೆ ಹೋಗಿ ಹೇಳಿದ್ನಿ, 12 ಬರ್ತಾವ ಸಾವುಕಾರ ಬರ್ಕೋರಿ, 4 ಚುನಾವಣೆ ಹಾಕಾವ, 2 ಹತ್ರಾಗ ಬರಬಹುದು, ಬರ್ಲಿಕ್ಕಂದ್ರೂ ನಿಮ್ಮ ಬಹುಮತ. ಇದು ನನ್ನ ಸಮೀಕ್ಷೆ ಮತ್ತು ದಿಟ್ಟ ನಿರ್ಧಾರ, ಗ್ಯಾರಂಟಿ ಖಚಿತ, ಇದೊಂದು ಗ್ಯಾರಂಟಿ ಅಂತ ಹೇಳಿದ್ನಿ. ಆವಾಗ ಆಗಲಪ್ಪ ದೇವರ ದೊಡ್ಡವದಾನ ಅಂದು ಹೇಳಿದಂಥ ಇದೇ ಬಾಲಚಂದ್ರ ಜಾರಕಿಹೊಳಿ ಅದೇ ಭಾಷಣ ಈಗ ಅಲ್ಲಿ 12 ಪೇಕ್ಸ್ 1 ಡಜನ್ ಬಹುಮತ ಆತರಲ್ಲ, ಮತ್ತು ಇನ್ನೇನು ಬೇಕಾ? ಆ ಬಹುಮತದಿಂದ ಇವತ್ತು ಈ ಜಾರಕಿಹೊಳಿ ಸಾಮ್ರಾಜ್ಯ ಜನ ಇಷ್ಟು ಪ್ರೀತಿ ಗಳಿಸ್ಯಾರ ಅಂದಮೇಲೆ ಇನ್ನು ಹುಕ್ಕೇರಿ ಕಬ್ಜಾ ತೊಗೊಂಡಂಗ ಇನ್ನು ಬರ್ತಾ 18 ಕ್ಷೇತ್ರದಲ್ಲಿ 16 17 ತೊಗೋತಾರ. ಬರ್ಕೋರಿ. ಅವರು ಪ್ರತಿ ಭಾಷಣ ಮಾಡಿದ್ದನ್ನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಾಕತ್ತೀನಿ. ಒಂದು ಸ್ವಲ್ಪ ದಯಮಾಡಿ ಬಾಲಚಂದ್ರ ಜಾರಕಿಹೊಳಿ ಭಾಷಣ ಮಾತ್ರ ಕೇಳ್ರಿ. ನನ್ನ ಭಾಷಣ ಆಮೇಲೆ ಕೇಳಾಕಿರಿ ಮಾತ್ರ ಅದನ್ನು ಕೇಳ್ರಿ. ನನ್ನ ಸುದ್ದಿ ಕೇಳೋದಕ್ಕಿಂತಲೂ ಮಾತಿನಲ್ಲಿ ಯಾವ ಅರ್ಥ ಐತಿ, ಮಾತಿನಲ್ಲಿ ಎಷ್ಟು ಶಕ್ತಿ ಐತಿ ಅನ್ನೋ ವಿಡಿಯೋ ಹಾಕಾಕತ್ತೀನಿ. ಆ ವಿಡಿಯೋ ನೋಡ್ರಿ, ಯೂಟ್ಯೂಬ್ದಾಗ ಬಟ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಕಡಕ ಜವಾರಿ ಕಾಕಂದು. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ, ಅಲ್ಲಿಯ ಸವಿಸ್ತಾರವಾದ ವರದಿಯೊಂದಿಗೆ ಬರ್ತೀನಿ. ನಮಸ್ಕಾರ. ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು, ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡೆದಿಲ್ಲ ಅಂತ ನನಗಂದ್ರೆ ಅವ್ರು. ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ತಾರೆ ನಾವು, ನನಗೂ ತಿಳಿದಿಲ್ಲ. ಗೋಕಾಕ್ ಸ್ಟೈಲ್ ಮುಖ್ಯವಾಗಿ ನಡೆದಿಲ್ಲ. ಯಾಕಂದ್ರೆ ಏನಾಗಿದೆ, ಈ ವಾಟ್ಸಪ್ ಫೇಸ್ಬುಕ್ ಖಾಲಿ ಇರ್ತಾರೆ, ಅವ್ರು 4 ಲೈನ್ ಟೈಪ್ ಮಾಡಿದ್ರು ಏನಾದ್ರು ಬಿಟ್ಟಿರ್ತಾರೆ. ಹೀಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆದಿಲ್ಲ ಅಂತ ಒಬ್ರು ಆ ಕಡೆ ಅವ್ರು ಹೇಳಿದ್ರಂತೆ. ಗೋಕಾಕ್ ಸ್ಟೈಲ್ ಅಂತ ಗೊತ್ತಿಲ್ಪ ಹೇಳ್ರಂತ, ನೀವಿಲ್ಲ ಅಂತ ಅವ್ರು ಯಾವ ಅರ್ಥದಾಗ ಗೊತ್ತಿಲ್ಲ ನಿಮಗೆ ಹೇಳ್ತೇನೆ. ಗೋಕಾಕ್ ಸ್ಟೈಲು, ನಮ್ಮ ಮೂಲಿಗೆ ಸ್ಟೈಲು, ಅರ್ಬನ್ ಸ್ಟೈಲ್ ಇರ್ತೇನೆ. ನಾ ಏನವ ಅಕಸ್ಮಾತ್ ನಾ ಆ ಸ್ಟೈಲ್ ತಂದೆ ಅಂದ್ರೆ ಇವ್ರು ತಡೆಯೋದಿಲ್ಲ ಅಂದೆ. ಯಾಕೆ ನಾ ಹೇಳಿ ನಮ್ ಗೋಕಾಕ್ ಸ್ಟೈಲ್ ಅಂದ್ರೆ ನಾ ಮದುವೆ ರೊಕ್ಕ ಕೊಡ್ತೀನೋ ಇವ್ರು ಕೊಡ್ತಾರೋ ಕೇಳಿ, ದವಾಖಾನೆ ರೊಕ್ಕ ಕೊಡ್ತೀನೋ ಇವ್ರು ಕೊಡ್ತಾರೋ ಕೇಳಿ, ಜಾತ್ರೆ ಮಾಡಕ್ ರೊಕ್ಕ ಕೊಡ್ತೀನೋ ಕೊಡ್ತಾರೋ ಕೇಳಿ, ದವಾಖಾನೆ ಸಾಲಿ ಬಂದು ಎಲ್ಲಾರ್ಗೂ ರೊಕ್ಕ ಕೊಡ್ತಾನೆ. ಇದು ಗೋಕಾಕ್ ಸ್ಟೈಲ್ ಅಂತ ನಾ ಈ ಸ್ಟೈಲ್ ಮಾಡಕ್ ಆಮೇಲೆ ದೊಡ್ಡ ಬಜೆಟ್ ಆಗ್ತದೆ. ಮತ್ತೆ ನೀವೆಲ್ಲ ಬಂದು ಮಾಡೋದ್ರೆ ಅವರು ಮಾಡ್ತಾರೆ. ನೀವೆಲ್ಲ ಮುಂದ್ರ ಈಗ ಎಲೆಕ್ಷನ್ ರೊಕ್ಕ ಏನಿದೆ ಬ್ಯಾಂಕು ಮತ್ತೆ ಆ ಸ್ಟೈಲ್ ಒಳಗೆ ನೀವು ಕೂತು ಮಾಡಂದ್ರೆ ಮಾಡ್ತಾರೆ. ನನಗೆ ನೀವು ನನ್ಗೆ ಹೇಳ್ಕೊತ ಕುಂತು ಮಾಡಿ ಎಲ್ಲರಿಗೂ ನಮಸ್ಕಾರ. ಎಲ್ಲಿಂದ ನೋಡಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತ, ವೇದಿಕೆಯ ಮೇಲೆ ಆಶೀರ್ವಾದ ಗೌರವಾನ್ವಿತ ಅಣ್ಣಸಾಬ್ ಜೊಲ್ಲೆ ಅವರೇ, ಶಶಿಕಾಂತ್ ನಾಯ್ಕ ಅವರೇ, ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತೊಂದ್ಸಲ ತಮಗೆಲ್ಲ ಸ್ವಾಗತ ಬಯಸುತ್ತಾ, ತಮಗೂ ಎಲ್ಲ ಸ್ವಾಗತ ಬಯಸುತ್ತಾ, ಇವತ್ತಿನ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಕೇಶ್ವರದಲ್ಲಿ ಒಂದ್ಸಲ ಸಭಾ ಮಾಡಿ
ನಾವು ಪ್ಯಾನಲ್ ಹೆಸರನ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರ ಮೇಲೆ ಒಂದು ಪ್ಯಾನಲ್ ಮಾಡಿದೀವಿ. ಆ ಪ್ಯಾನಲ್ದಿಂದ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದೀವಿ. ಅದು ಸೆಪ್ಟೆಂಬರ್ ಅಂದ್ರೆ 28ನೇ ತಾರೀಕು ಚುನಾವಣೆ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಮ ಅಭ್ಯರ್ಥಿ ತಾವು ಅಂದ್ರೆ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ. ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳೆಲ್ಲ ಬಂದವು. ಅದಕ್ಕೆ 28ನೇ ತಾರೀಕು ತಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲ ಹುಕ್ಕೇರಿ ತಾಲೂಕಿನ ಹಿರಿಯರು ಕೂಡಿ ಎಲ್ಲರೂ ನಾವು ಯೋಗ್ಯವಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಮುಂದೆ ನಿಲ್ಲಿಸ್ತೀವಿ. 28ಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೊಳಕ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರು, ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಶುಗರ್ ಫ್ಯಾಕ್ಟರಿ ವಿಚಾರ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘದ ವಿಚಾರಗಳಿರ್ಬೋದು, ಎಲ್ಲನೂ ತಮಗೆ ಮನವರಿಕೆ ಮಾಡಿಕೊಟ್ಟು ಹೇಳಿದ್ರು ಅವ್ರು. ಯಾಕಂದ್ರೆ ಇಂಥ ಅವಕಾಶ ಸಿಗುವುದಿಲ್ಲ, ಅದಕ್ಕೆ ಇಂಥ ಅವಕಾಶ ಕಳ್ಕೋಬೇಡ ಅಂತ ಹೇಳಿ ಅದಕ್ಕೆ ತಾವೆಲ್ಲರೂ 30 ವರ್ಷದಿಂದ ಸುಮಾರು ಬಹಳಷ್ಟು ಕತ್ತಿ ಸಾಹುಕಾರ ಕಡೆ ತಾವೆಲ್ಲ ಸಂಸ್ಥೆಗಳು ಕೊಟ್ಟಿದ್ರಿ. ಅದು ವಿದ್ಯುತ್ ಮತ್ತೊಂದು ಅವರು ಎಲ್ಲ ನಡೆಸಿದ್ರು 30 ವರ್ಷ. ನಮ್ದಷ್ಟೇ ವಿನಂತಿ, ಈಗ ಅವರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ನಮಗೊಂದು 5 ವರ್ಷ ಅಧಿಕಾರ ಕೊಡ್ರಿ, ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸು ಅಂತೇಳಿ ತಮ್ಮ ಮುಂದೆ ಇವತ್ತು ವಿನಂತಿ ಮಾಡಕ್ ಬಂದಿದ್ದೀವಿ. ಮತ್ತು ನಾವಿಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡುದಿಲ್ಲ, ಯಾರನ್ನೂ ಬೇಯುದಿಲ್ಲ. ನಾವು ಸಮಾಧಾನಲೇ ಶಾಂತಲೇ ವಿನಂತಿ ಮಾಡ್ಕೊಳಕ್ ಬರ್ತೀವಿ. ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರು ನಾವು ಒಳ್ಳೆದಕ್ಕೆ ಉತ್ತರ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳ್ಕೊಂಡ್ ಬಂದಿದೆ. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ನಾವು ಬಹಳ ದೈವ ಭಕ್ತ, ದೇವ್ರ ನಂಬಿ ಕೆಲಸ ಮಾಡ್ತೇವೆ ನಾವು. ಯಾಕಂದ್ರೆ ದೇವ್ರ ನಂಬ್ಕೊಂಡು ಕೆಲಸ ಮಾಡೋದ್ನಾಗ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ. ಇಲ್ಲಿ ನಮ್ ನಡೆದಾಗ ಅಥವಾ ನಮ್ ಶಕ್ತಿ ಐತಿ, ನಮ್ಮ ಕಡೆ ರೊಕ್ಕ ಐತಿ, ನಾವು ಇಲ್ಲಿ ಅನ್ಯಾಯ ಮಾಡ್ಬೋದ. ಅದ ಕಡೆಗೆ ದೇವರುಗಳಿಗೆ ಉತ್ತರ ಕೊಡಬೇಕಾಗ್ತೈತೆ. ಎಲ್ಲ ಲೆಕ್ಕಪತ್ರ ಅಲ್ಲಿ ಆಗ್ತೈತೆ ಮ್ಯಾಗ ಭಗವಂತನ ಕಡೆ. ಅದಕ್ಕೆ ನಾವು ಯಾರಿಗೆ ಅನ್ಯಾಯ ಮಾಡಬಾರ್ದಾಗ ನಡೀತೈತೆ ಅಂತೇಳಿ ನಾವು ಮಾಡಿದ್ರೆ ಅದು. ಯಾಕಂದ್ರೆ ನಾವು ಇಲ್ಲೇ ಮೊದಲೇ ಹೇಳ್ತಾರೆ, ಕಾಲ್ ಹೆಂಗಿತ್ತಂದ್ರೆ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕಂತೀರ. ಈಗ ಹಂಗಿಲ್ಲ, ನಾವು ಮಾಡಿದ್ ನಾವ ತೀರ್ಸೋಬೇಕು ಈ ಭೂಮಿ ಮೇಲೆ. ಅಂತ ಕಲಿಯುಗ ಅಂತ ಕಾಲ ಬಂದೈತಿ. ಅದಕ್ಕೆ ತಾವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂತ ಶಕ್ತಿ ದೇವರು ನಿಮ್ಮ ಒಬ್ಬರಿಗೆ ಕೊಟ್ಟಿದ್ದಾರೆ. ನಾವೆಲ್ಲ MLA ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು. ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು, ಲೋಕಸಭಾ ಸದಸ್ಯ ಇರ್ಬೋದು, ಒಂದು ಸರ್ಕಾರನ ಆಯ್ಕೆ ಮಾಡುವಂತ ಶಕ್ತಿ ದೇವರು ನಿಮ್ಮ ಓಟ್ ಮುಖಾಂತರ ಕೊಟ್ಟ. ನಿಮ್ಮ ಒಂದು ಓಟ್ ಎಷ್ಟು ಕಿಮ್ಮತ್ ಅನ್ನೋದು ಅದರಿಂದ ಎಷ್ಟು ಸರ್ಕಾರ ಬದಲಾವಣೆ ಮಾಡ್ತೀರಿ, ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಕೊಟ್ಟರು. ಅದಕ್ಕೆ ದಯಮಾಡಿ 20ನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕಲ್ಲಿ ತರ್ತೀರಿ ಅಂತ ಹೇಳಿ ನಾನು ನಂಬಿದ್ದನು. ಮತ್ತೊಂದ್ಸಲ ನಾನು ವಿನಂತಿ ಮಾಡ್ಕೊಳ್ತೇನೆ, ಬದಲಾವಣೆ ಮಾಡ್ರಿ. ಯಾಕಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು, ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೀವಿ. ಯಾಕಂದ್ರೆ ಸಂಸ್ಥಾ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ, ಒಂದ್ ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತದೆ. ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸಬಾರ್ದು. ಒಂದ್ಸಲ ತಪ್ಪಾಗಿದ್ರೆ ತಪ್ಪನ್ನು ಮರೆತು ಅದನ್ನ ಸುಧಾರಿಸ್ಕೊಂಡು ಹೋದ್ರೆ ಅದು ಒಳ್ಳೆ ಮಾನವೀಯತೆ ಬುದ್ಧಿವಂತರ ಅಂತಾರ. ತಪ್ಪು ಮಾಡಿದ್ರೆ ಒಳ್ಳೆ ನಾವು ತಪ್ಪು ಮಾಡ್ಕೋತವ್ರ ಸಂಕೇಶ್ವರ ಶುಗರ್ ಫ್ಯಾಕ್ಟರಿ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಅಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅದರ ಜೊತೆಗೆ PKPS ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು. ಯಾಕಂದ್ರೆ ಯಾಕಂದ್ರೆ PKPS ಸೊಸೈಟಿ ಅದಾವು, ಅದಕ್ಕೆ ನಾಳೆ ಪತ್ತು ಕೊಡಾಕ ಮತ್ತೊಂದು ಪತ್ತದ ವಿಚಾರವಾಗಿರ್ಬೋದು, ಅಥವಾ ನೀವು ಹಳೆದೆಲ್ಲ ಅಂದ್ರೆ ರೊಕ್ಕ ತುಂಬಿ ಹಳೆದು ಹೊಸಾದ್ ಮಾಡ್ಕೊತಿದ್ರಿ. ಮೊದಲ ಆ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಆಯ್ತು. ಆ ವ್ಯವಸ್ಥೆನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ್ ಮಾಡೋದು ನಾವು ಅದನ್ನ ನಿರಂತರವಾಗಿ ಹಂಗ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ದು ₹1 ಅಥವಾ ₹1 ಬಡ್ಡಿನೂ ತಗೋದಿಲ್ಲ. ನಾವು ಬೇಕಾದ್ರೆ ಎಲ್ಲ ನಿಮ್ಗೆ ಹಾಕಿ ನಿಮ್ಗೆ ಮಾಡ್ತೀವಿ. ಅದ್ರೊಳಗೂ ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊಂತಾರೆ. ನಮಗೆ ಬಡ್ಡಿ ಬೇಡ, ನಿಮ್ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ಅದನ್ನು ಯಾರು ತಲೆಯಾಗಿಟ್ಕೋಬೇಡ್ರಿ. PKPS ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿ ಅದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ರಲ್ಲ ಅಂದ್ರೆ ಅವರು PKPS ಬಗ್ಗೆ ಹೇಳಿದ್ರು. ಅವರು ಅಂದ್ರೆ 3 ಸೊಸೈಟಿ ಅದಾವ. ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರೆದು ಕೊಟ್ರೆ. ಯಾಕಂದ್ರೆ ನಮಗದ ಟೆನ್ಷನ್ ಐತಿ. ಯಾಕಂದ್ರೆ ನಾಳೆ ನಿಮಗೆ ಒಂದೇ ಮಾತು ಹೇಳ್ತೀನಿ ಎಲ್ಲ. ಯಾಕಂದ್ರೆ ಈಗ DCC ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬೆ ನಡೆದೈತ್ರಿ. ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ, ಯೂಟ್ಯೂಬ್ ಅಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. 16 ಸೀಟಿಗೆ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ. 9 ರಿಂದ 10 ಸೀಟ್ ಬಂದವ್ರು ಬಹುಮತ ಆಗ್ತೈತೆ, ಅಧ್ಯಕ್ಷ ಉಪಾಧ್ಯಕ್ಷ. ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ. ಆ ರಂಗ ಮಂದಿರ ಗಾಡಿ ಮೇಲೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗಂದ್ರೆ ಹೋಗ್ತಾನೆ. ಅಲ್ಲಿ ಬಾಜು ಬೇಕಾದ್ರೆ ಆಮೇಲೆ ಕೇಳಬಹುದು. ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೆ ಆಗಿಲ್ಲ. ನನಗೆ ಧೈರ್ಯ ಐತಿ, ದೇವರ ಆಶೀರ್ವಾದ ನನಗೆ ಆಗ್ತೈತಿ. ನಕ್ಕಿನ DCC ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ.
ನೀವು PKP ಅದ್ರ ಒಟ್ಟ ಅಂತ ಹೋಗ್ಬೇಡ್ರಿ. ಅದನ್ನು ಹೇಳ್ತಾನೆ, ಈ ಸಲ ನಾವು ಜನವರಿ ಒಳಗೆ 155 DCC ಬ್ಯಾಂಕ್ ಹೊಸ ನೌಕರಿ ತುಂಬಾಕತ್ತವ. ನೀವು ಹುಕ್ಕೇರಿ ತಾಲೂಕ ನೇರವಾಗಿ ನಮಗೆ ಬಂದು ಭೇಟಿಯಾಗಿ, ಆ ಡೈರೆಕ್ಟ್ರಿಗೂ ಭೇಟಿಯಾಗಬೇಡ್ರಿ ನೀವು. ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನಿಮ್ಗೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದ ಕೇಸಿ ಎಲ್ಲ ಗದ್ದಲ ಬೇಡ, ನಾವೆಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನೀವು ಧೈರ್ಯ ಇಲ್ಲರಿ, ಒಂದ್ಸಲ ಧೈರ್ಯ ಮಾಡಿದಾಗ ಅನ್ನಸತ್ ಜೊಲ್ಲೆ ಅವ್ರ ಒಂದು ಕಟ್ಟಿ ಹೇರಲ್ಲ ಭಾಳ ಚಲೋ. ಯಾಕಂದ್ರೆ ಕಟ್ಟಿ ಮ್ಯಾಗ ಕುತ್ತಾಗ ಬಂದ್ರಂದ್ರ ಪೊಲೀಸರನ್ನ ಬೋರ್ಡ್ ತೊಗೊಂಬಂದವ್ರ ಅನ್ನಸತ್ ಜೊಲ್ಲೆ ಹೆಲಿಕಾಪ್ಟರ್ ತಂದವ್ರ ಸತೀಶ್ ಜಾರಕಿಹೊಳಿ ಅವ್ರೆ. ಅದಕ್ಕೆ ಮೂರು ಬಿಡಬೇಡ, ಅದಕ್ಕೆ ಹೆಂಗಾರ ಮಾಡಿ ಹಿಡ್ಕೊಳಕ್ಕೆ ನಾವು ಹೇಳ್ತಿರೋ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ, ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ. ಯಾಕಂದ್ರೆ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ, ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ. ಎಲ್ಲರಿಗೂ 12ನೇ ಶತಮಾನದಾಗ ಬಸವಣ್ಣವ್ರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನ್ನು ಕರ್ನಾಟಕ ನಾವೆಲ್ಲನೂ ಅಷ್ಟ ಸಮಾಜದಲ್ಲಿ ಕರ್ಕೊಂಡು ಹೋಗ್ತೇವೆ. ಜಾತಿ ಅನ್ನೋ ಶಬ್ದ ನಮ್ಮ ತಲೆಯಾಗಿಲ್ಲ, ನಮ್ಮ ಮನಸ್ಸಿನಾಗಿಲ್ಲ. ಅದು ನಮ್ಮ ರಾಜಕೀಯ ವಿರೋಧಿಗಳು ಸುಮ್ಮನೆ ಅದನ್ನ ಜಾತಿ ತಂದೆಲ್ಲ ಕಟ್ತಾರೆ. ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರ ಒಂದು ಬೇಸಿ ಮ್ಯಾಗ ಬರಲಿ ಅವ್ರೆ. ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ರೆ ನಾವು ಹೇಳ್ತೀವಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ನಾವು ಎಲ್ಲ ಸಮಾಜ ಕೊಟ್ಟಿದ್ವಿ, ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ, ಹಾಲು ಮತ ನಮ್ಮ ಸಮಾಜ ಕೊಟ್ಟಿದ್ದೀವಿ, ಎಲ್ಲ ಹಿಂದುಳಿದವ್ರಿಗೆ ಮರಾಠ ಮುಸ್ಲಿಂ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ದೀವಿ. ಒಂದು ಜಾತಿ ಮ್ಯಾಗ ನಾವು ರಾಜಕಾರಣ ಮಾಡಿದ್ರೆ ನಮಗೆ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಎಲ್ಲರನ್ನೂ ಬಸವಣ್ಣಂಗೆ ಹೆಂಗೆ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲಾ ಸಮಾಜ ನಿಮ್ಗೆ ಒಂದೇ ಹೇಳ್ಬಿಡ್ತಿಲ್ಲ. ಹುಕ್ಕೇರಿ ತಾಲೂಕು ಪೂರ್ತಿ ಸಂದೇಶ ಅರಬಾವ್ ಕ್ಷೇತ್ರವಾಗಿ ಜನರ ಆಶೀರ್ವಾದದಿಂದ ನಾ 6 ಸಲ MLA ಆಗಿದ್ದಾನೆ. 70,000 ಲಿಂಗಾಯತ ಓಟ್ ಅದಾವ, 45,000 ಹಾಲು ಮತ್ತು ಕುರುಬ ಸಮಾಜ ಓಟ್ ಅದಾವ, 40,000 ಉಪಾಸ ಸಮಾಜ ಅದಾರ, SC ಅದಾರ, ಮುಸ್ಲಿಂ ಅದಾರ, ಮರಾಠ, ಜೈನ್ರ, ರೆಡ್ಡಿ ಸಮಾಜ ಎಲ್ಲರದ. ನಮ್ಮ ನಾಯಕರು 3,000 ಓಟ್ ಅದಾವ. ನಾನು 6 ಸಲ MLA ಮಾಡ್ತಾರೆ. ಜನ ಹೆಂಗಿರ್ಬೇಕು ಲೆಕ್ಕ ಹಾಕ್ತೀನಿ. ಅಂದ್ರೆ ನಮಗೆ ಜಾತಿ ಎತ್ತೈತಿರಿ, ಜಾತಿ ಅನ್ನೋದು ಶಬ್ದ ಇಲ್ಲ ನಮಗೆ. ಇವರೆಲ್ಲರೂ ತಮಗೆ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೋತಾರೋ, ತಮಗೆ ಬೇಡದಾಗ ಓದಿತಾರೋ. ಈಗ ಬೇಕಾದ್ರೆ ಬರ್ಲಿ ಎಲ್ಲರೂ ಚರ್ಚೆಗೆ ಒಂದು ದಿವಸ ಕೊಡ್ನೋಡ್ರಿ. ಯಾರ್ಯಾರು ಏನೇನು ಮಾಡಿದಾರೆ ಶಂಕೇಶ್ವರ ಬೇಕಾದ್ರೆ ಒಂದು ದೊಡ್ಡ ಸ್ಟೇಜ್ ಹಾಕೊಂಡ್ರಿ, ಎಲ್ಲರೂ ಬರ್ಲಿ. ಯಾರ್ಯಾರು ಏನೇನು ಮಾಡಿದಾರೆ ಎಲ್ಲ ನಿಮ್ಮ ಮುಂದೆ ಚರ್ಚೆ ಆಗಿಲ್ಲ. ಅದಕ್ಕೆ ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರ. ಸುಮ್ಮನೆ ಅವರಿಗೆ ಕೆಟ್ಟದ್ದು ಬರ್ತಂದ್ರೆ ಜಾತಿ ಹೇಳ್ತಾರೆ. ಈಗ ಇವರೇ ನಮ್ಮ ಜೊತೆ 10 ವರ್ಷ ಇದ್ದಾರೆ, DCC ಬ್ಯಾಂಕ್ ನಮ್ಮ ಜೊತೆನೇ ಇದ್ದಾರೆ. ನಾ 7 ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅವಾಗ ಜಾತಿ ಇಲ್ಲ ಏನಿಲ್ಲ. ಜಾರಕಿಹೊಳಿ ಚಲೋ, ಅವ್ರಿಗೆ ನಮಗೆ ಕೆಟ್ಟ, ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗೆ ಮಾಡ್ತಾರೆ. ದಯಮಾಡಿ ಹುಕ್ಕೇರಿ ತಾಲೂಕದ ಮಹಾಜನತೆಗೆ ಈ ವೇದಿಕೆ ಮುಖಾಂತರ ಕೈ ಮುಗಿದ ಕೆಳಕಳಿ ವಿನಂತಿ ಮಾಡ್ಕೊತೀವಿ. ಜಾತಿ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ. ನಿಮ್ನೆಲ್ಲರೂ ಅಣತಂಬರಿಯತೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ನಮ್ಮ ನಂಬಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ಕೆಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಒಂದೊಂದ್ಸಲ ಅಲ್ಲ ಬರ್ತೀನಿ ಅಲ್ಲ ಬರ್ತೀನಿ ಅಲ್ಲ ಬರೋಣ್ರಿ. ಅಂದ್ರೆ ಈಗ ಎಲ್ಲಾ ಪಾಪ ನಮ್ಮ ಮಂದಿಗೆ ರೈತರಿಗೆ ದಿಶಾಬುಲ್ ಮಾಡಿ ಸುಮ್ಮನೆ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವೆಲ್ಲರೂ ಸಮಾಜಿಗೆ ಇಷ್ಟು ಕರ್ಕೊಂಡು ಹೋಗ್ತಾ ಹೇಳಿ ಅವ್ರ ಜಿಲ್ಲೆಯೊಳಗೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯೊಳಗೆ ಇಡೀ ರಾಜ್ಯದಲ್ಲೇ ನೀವು ನೋಡ್ಕೋರಿ. ಇಷ್ಟು ಯಾರಿಗೂ ಅವಕಾಶ ಸಿಗಲ್ಲ. ದೇವ್ರ ನಮ್ಮ ಮನ್ಯಾಗ 3 ಮಂದಿನ MLA ಮಾಡಿದಾರೆ, ಒಬ್ರು MLC ಮಾಡಿದಾರೆ, ಒಬ್ರು MP ಮಾಡಿದಾರೆ. ಇಂಥ ಯಾಕೆ ಮಾಡಿದಾರೆ ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ದಯಮಾಡಿ ಇನ್ನಾರು ನಮ್ಮ ವಿರೋಧಿಗಳು ಅರ್ಥ ಮಾಡ್ಕೋರಿ. ಸುಮ್ಮನೆ ಬರ್ತದೆ ಜಾರಕಿಹೊಳಿ ಬಂದ್ರೆ ಇಲ್ಲ ಎಲ್ಲ ಹೊಳೆ ದಂಡಿ ಇದ್ದದ್ದು ಅಥವಾ ಕಿನಾಲ್ ದಂಡಿ ಇದ್ದು ಪೈಪ್ಲೈನ್ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗದಂತ ವಿದ್ಯುತ್ ಕಟ್ ಮಾಡತ್ತಾರೋ. ನಾವ್ಯಾಕೆ ರೈತರು ಎಣ್ಣೆ ಮಾಡಿದೆ, ನೀವು ಮೋಟರ್ ಇನ್ನೂ ಡಬಲ್ ಹಾಕೋರಿ, ಬೇಕಾದ್ರೆ ಜಂಪ್ ಹಾಕಿದ್ ಇನ್ನೊಂದು 2 ಹಾಕೋರಿ. ನಾವು ಒಟ್ಟ ಕೇಳೋದ್ರಿ ನಿಮ್ಗೆ. ಅದಕ್ಕೆ ಒಟ್ಟ ತಲೆ ಅದಕ್ಕೆ ನಾವೆಲ್ಲರೂ ಅಂದ್ರೆ ಹಿಂಗೆ ಅಪಪ್ರಚಾರ ಮಾಡಬೇಡ್ರಿ. ನೇರವಾಗಿ ಚುನಾವಣೆ ಮಾಡ್ರಿ. ಚುನಾವಣೆ ಮಾಡೋದು ನಾವೇನಿಲ್ಲಿ ಟೀಕಾ ಮಾಡೋದಿಲ್ಲ. ಅವ್ರು ಬ್ಯಾಡಪ್ಪ ನಿಮ್ಗೆ ಮನವರಿಕೆ ಮಾಡಿ ನಾವು ನಿಮ್ಗೆಲ್ಲ ತಿಳಿಸಿ ಹೇಳ್ತಿಲ್ಲ, ಹಿಂಗೆ ಮನವರಿಕೆ ಮಾಡಿ. ಅದಕ್ಕೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಲಿ ಮುನ್ನಡಿ ವೇದಿಕೆ ಮುಖಾಂತರ ಎಲ್ಲಾ ಸಮಾಜ ಜನರ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಿಮಗೆ ದೇವರಿಗೊಂದು ಅವಕಾಶ ಕೊಟ್ಟನು. ವಿದ್ಯುತ್ ಸಹಕಾರ ಸಂಘದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ನೀವು ಗೆಲ್ಲಿಸಿಕೊಟ್ಟಿದ್ದಾರೆ. ನಿಮ್ಮ ಭವಿಷ್ಯ ಬದಲಾವಣೆ ಆಗ್ತೈತಿ, ನಿಮ್ಮ ತಾಲೂಕದ ಅಭಿವೃದ್ಧಿ ಬದಲಾವಣೆ ಆಗ್ತೈತಿ. ದಯಮಾಡಿ ತಾವೆಲ್ಲರೂ ಆ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು. ಮತ್ತೊಂದ್ಸಲ ತಮ್ಮ ಕಳಕಳಿ ಕೈ ಮುಗಿದು ವಿನಂತಿ ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಾನು ಕರೆದು ಇಲ್ಲ ಮೀತರಲ್ಲ ನೀವು ನೀವು ಅವಾಗ ಮಾತಾಡಕ್ಕೆ ಕಡಬರ್ಸ ಒಂದು ನಿಮಿಷ ಹೇಳೋದು. ಇವತ್ತು ಎಲಿಮನಹಳ್ಳಿ ಗ್ರಾಮದಲ್ಲಿ ಸುಮಾರು 3,54,00,000 ವೆಚ್ಚದಲ್ಲಿ 856 ಮನೆಗಳಿಗೆ ನಿರಂತರ ಕೊಡುವಂತ ಯೋಜನೆಗೆ ಹೋದ ತಿಂಗಳನ್ನ 17 ತಾರೀಕು ಮಾನ್ಯ ಸತೀಶ್ ಜಾರಕಿಹೊಳಿ ಚಾಲನೆ ಕೊಟ್ಟಾರೆ. ಆ ದಿಸೆಯಲ್ಲಿ ಸುಮಾರು 1117 ಕಂಬಗಳನ್ನು ಹಾಕಿ
ಸುಮಾರು 84 ಸಣ್ಣ ಸಣ್ಣ ಟಿಸಿಗಳು ಕೊಡುವ ಮುಖೇನ ಸುಮಾರು 856 ಮನೆಗಳಿಗೆ ನಿರಂತರ ಕೊಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 140 ಕಂಬಗಳು ನಿಲ್ಲಿಸಿ ಸುಮಾರು 14 ಟಿಸಿ ಹಾಕುವ ಕೆಲಸ ಮಾಡಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಯಾದಗೂಡವರು ಬಂದಿರಿ, ನಮ್ಮ ಹಂಜನಟ್ಟಿ ಅವರು ಬಂದಿರಿ, ಎಲ್ಲ ಕಡೆ ಸುಮಾರು ಟಿಸಿಗಳನ್ನ ಹಾಕುವ ಮುಖೇನ ಸುಮಾರು ನಿರಂತರ ಮನೆಗೆ ಕರೆಂಟ್ ಕೊಡುವಂತ ವ್ಯವಸ್ಥೆನಾಗ ಈಗಾಗಲೇ ಮಾಡಿದ್ದೇವೆ. ಈಗಾಗಲೇ ತಮಗೇನು ಹೇಳಬೇಕಾಗಿಲ್ಲ, ಎಲ್ಲ ಕಡೆ ಮನೆಗೆ ಬಂದು ಈಗಾಗಲೇ ನಾವು ತಮ್ಮ ಸಮಸ್ಯೆಗಳು ಕೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು 2 ನಿಮಿಷ ಕಾರ್ಯಕ್ರಮ ಮುಗಿಸೋದಿ ಪಾಪ ತಾವು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಿ. ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೋ ದಯಮಾಡಿ ತಾವು ನಂಬೇಡ್ರಿ. ಈಗ ಅವರೆಲ್ಲ ಹೇಳ್ತಾರಲ್ಲ ಜಾರಕಿಹೊಳಿ ಅವರು ಲಿಂಗಾಯತ್ ವಿರೋಧ ಇರ್ತಾರೋ, ಅವ್ರಕ್ಕಿಂತ ಜಾಸ್ತಿ ಲಿಂಗಾಯತ್ ಸಮಾಜ ನಮ್ ಜೊತೆ ಐತಿ. ಲಿಂಗಾಯತ್ ಲೀಡರ್ ನಮ್ ಕಡೆ ಜಾಸ್ತಿ ಇದಾರೆ, ಬೇಕಾದ್ರೆ ಲೆಕ್ಕ ತೋರಿಸ್ತಾನೋ. ಅವ್ರಕ್ಕಿಂತ ಜಾಸ್ತಿ ನಮ್ಗೆ ಎಲ್ಲಾ ಸಮಾಜದ ಬೆಂಬಲ ಇದೆ. ಇವತ್ತು ಎಲ್ಲಾ ಸಮಾಜ ಬೆಂಬಲ ಐತೆ ಅಂತ ಹೇಳಿ ಮಾಡಿದ್ರೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ. ತಾವು ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ನಾವೆಲ್ಲ ಈಗ ಬುಧವಾರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಯಾರಿಗೆ ತ್ರಾಸ ಕೊಡಬೇಡ, ಯಾರಿಗೆ ಕಾಟ ಕೊಡಬೇಡ. DCC ಬ್ಯಾಂಕ್ ಮುಖಾಂತರ ಎಷ್ಟು PKP ಸೊಸೈಟಿ ಅದಲ್ಲ ನಿನಗೊಂದು ಪರ್ಸಕ್ಕೂ ಅಡಚಣೆ ಆಗೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದು ಇಲ್ಲೇ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಹೋಗ್ತೀನಿ. ಯಾರು ತಲೆಯಾಗ ಅಂಜಿಕೆ ಟೆನ್ಷನ್ ಇದ್ರೆ ಎಲ್ಲ ತೆಗೆದು ಹೋಗಿ ನೀವು ಇವತ್ತು ಇಲ್ಲಿ ಏನೋ 1000 ಜನ 2-3 ಜನ ಕೂಡಿದ್ರಿ, ನೀವು ಈ ಭಾಷಣ ವಿಚಾರನ 30,000 ಜನಕ್ಕೆ ತಲುಪುವಂತ ಕೆಲಸ ನೀವು ಮಾಡಬೇಕೆಲ್ಲರೂ ಹೋಗಿ, ಅವಾಗ ನಾವು ಸಕ್ಸಸ್ ಆಗುತ್ತೆ ಹೇಳುತ್ತ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಊರಲ್ಲಿ ನಾನು ಎಲಿಮಂಗಳಿ ಕರೆದು ಇಷ್ಟು ನಮಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮಗೆ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ ತಮ್ಮೆಲ್ಲರಿಗೂ ಅನಂತ ಕೋಟಿ ನನ್ನ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.